ಸಾನ್ಯಾ ಜೋರಾಗಿ ನಗ್ತಿರೋದ್ ಕೇಳಿ ಸಾಮ್ರಾಟ್ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ನಿಧಾನಕ್ಕೆ ಡೋರ್ ಪುಷ್ ಮಾಡ್ಕೊಂಡು ಒಳಗಡೆ ಬಂದ. ಸಾನ್ಯಾ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ಲು. ಹೇಯ್, ಇಲ್ಲ ನನ್ ಬರ್ತಡೇ ದಿನ ಅವ್ರು ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ ನನಗೆ ಕನ್ಫರ್ಮ್ ಆಗಿ ಗೊತ್ತು. ಹೌದೌದು, ಈ ಕಾಂಟ್ರಾಕ್ಟ್ನ ಆಗ್ಲೇ ಫೈನಲ್ ಮಾಡಾಗಿದೆ ಅಂತಾನೆ ನಾನು ಹೇಳ್ತಾ ಇರೋದು. ಇದು ಫೈನಲ್ ಆಗೋಕೆ ನಾನು ಏನೇನ್ ಪ್ರಯತ್ನ ಪಟ್ನೋ ಅದೆಲ್ಲ ತಾತನ್ಗೆ ಇಷ್ಟ ಆಗಿದೆ. ಐ ಆಮ್ ಸೋ ಹ್ಯಾಪಿ ಅಂತ ಹೇಳಿ ಮತ್ತಷ್ಟು ನಕ್ಕದ್ಲು. ಈ ಕಡೆ ಸಾಮ್ರಾಟ್ಗೆ ಹೊಟ್ಟೆ ಇನ್ನೂ ಜೋರಾಗಿ ತಾಳ ಹಾಕೋದಕ್ ಶುರು ಮಾಡ್ತು. ಛೆ, ನಯನ ಮನೇಲಿ ಏನಾದ್ರೂ ತಿನ್ಕೊಂಡ್ ಬರ್ಬೇಕಿತ್ತು. ಇಲ್ಲಿ ನೋಡಿದ್ರೆ ನನ್ಗೆ ಅಡ್ಗೆ ಮಾಡ್ಕೊಳ್ಳೋದಕ್ಕೂ ಬಿಡ್ತಿಲ್ಲ. ಇವತ್ ನನ್ಗೆ ಹಸ್ಕೊಂಡ್ ಮಲಗ್ದೆ ಬೇರೆ ದಾರಿ ಇಲ್ಲ ಅಂತ ಮನ್ಸಲ್ಲೇ ಅನ್ಕೊಳ್ತಾ ಸಾನ್ಯನ್ ಬೆಡ್ನ ಇನ್ನೊಂದು ಪಕ್ಕದಲ್ಲಿ ಬಂದು ಬ್ಲಾಂಕೆಟ್ ಹೊತ್ಕೊಂಡು ಮಲಗ್ತಾ. ಅಷ್ಟ್ರಲ್ಲಾಗ್ಲೇ ಸಾನ್ಯಾ ಸಾಮ್ರಾಟ್ ಮಲಗಿರೋದನ್ನ ನೋಡಿದ್ಲು. ಸರಿ ಚೈತ್ರಾಲಿ, ನಾನ್ ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ, ಸಾಮ್ರಾಟ್ ಬಂದ ಅಂತ ಹೇಳಿ ಸಾಮ್ರಾಟ್ ಕಡೆ ತಿರುಗಿದ್ಲು. ಅವನ್ ಮುಖ ನೋಡ್ತಾ ಇದ್ದಂಗೆ ಸಾನ್ಯಾ ಕಣ್ಣಲ್ಲಿ ಕೋಪ ರುದ್ರ ತಾಂಡವ ಆಡೋದಕ್ ಶುರುವಾಯ್ತು. ನನ್ ಪರ್ಮಿಷನ್ ಇಲ್ದೆ ನಾನ್ ಬೆಡ್ ಮೇಲೆ ಮಲ್ಕೊಳ್ಳೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಸಾನ್ಯಾ ಜಗಳ ಶುರು ಮಾಡಿದ್ಲು. ಬೇರೆ ಟೈಮ್ ಆಗಿದ್ದಿದ್ರೆ ಸಾಮ್ರಾಟ್ ಅವಳು ಕಾಲು ಎಳ್ಕೊಂಡು ಏನಾದ್ರೂ ಒಂದು ತರಲೆ ಮಾಡ್ತಿದ್ದ. ಆದ್ರೆ ಈಗ ಮೂಡಿರ್ಲಿಲ್ಲ. ಪ್ಲೀಸ್, ನನ್ಗಿವತ್ತು ನಿನ್ ಜೊತೆ ಈ ವಿಷಯದ ಬಗ್ಗೆ ವಾದ ಮಾಡೋದಕ್ಕೆ ಇಷ್ಟ ಇಲ್ಲ. ನನಗೆ ತುಂಬಾನೇ ಹಸುವಾಗಿದೆ. ದಯವಿಟ್ಟು ನನ್ನ ತಂಟೆಗೆ ಬರಬೇಡ. ನಾನಿಲ್ಲೇ ಕಾರ್ನರಲ್ಲಿ ಮಲ್ಕೋತೀನಿ. ಕಿರುಬೆರಳು ಕೂಡ ನಿನ್ನ ಟಚ್ ಮಾಡಲ್ಲ, ಪ್ರಾಮಿಸ್. ಹಸುವು ತಡೆಯೋಕಾಗ್ದೆ ಇರಿಟೇಟ್ ಆಗ್ತಿರೋದು ಅವನ್ ಕಣ್ಣಲ್ಲಿ ಮಾತಲ್ಲಿ ಎದ್ದು ಕಾಣಿಸ್ತಿತ್ತು. ಸಾನ್ಯಾ ಅವನನ್ನೇ ದುರ್ಗುಟ್ಕೊಂಡು ನೋಡ್ತಾ, ಏನು ನಿನ್ಗೆ ಹಸುವಾಗಿದ್ಯಾ? ಯಾಕೆ ಮನೆಗೆ ಬರೋ ಮೊದಲು ಊಟ ಮಾಡ್ಕೊಂಡು ಬರ್ಲಿಲ್ವಾ ಅಂತ ಕೇಳಿದ್ಲು. ಸಾಮ್ರಾಟ್ ಇಲ್ಲ ಅಂತ ತಲೆ ಆಡಿಸ್ತಾ. ಸಾನ್ಯಾ ಡೀಪ್ ಬ್ರೀತ್ ತಗೊಂಡು, ಆಚೆ ಊಟ ಮಾಡೋಕ್ಕೂ ನಿನ್ನ ಹತ್ರ ದುಡ್ಡೆಲ್ಲಿಂದ ಬರಬೇಕು? ಅಕ್ರಮ್ ಸರ್ ಕೊಟ್ಟು ಅಡ್ವಾನ್ಸ್ನೆಲ್ಲ ಸೂಟ್ ತಗೊಳ್ಳೋದಕ್ಕೆ ಖರ್ಚು ಮಾಡಿದ್ಯಲ್ಲ. ನಿನ್ಗೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಿಂತ ತಿರ್ಪೆ ಶೋಕಿನ ಮುಖ್ಯ ಅಲ್ವಾ? ಅದೇನು ಹಣೆ ಬರ್ವೋ ನಿಂದು? ನೋಡು, ಏನಾಗ್ಬೇಕೋ ಅದಾಗತ್ತೆ. ನಿನ್ ಮಾತು ಮುಗ್ದಿದ್ರೆ ನಾನು ಮಲ್ಕೋಬಹುದಾ? ಅವನ್ಗೆ ಇರಿಟೇಷನ್ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಸಾನ್ಯಾಗೆ ಸಾಮ್ರಾಟ್ ಫ್ರಸ್ಟ್ರೇಷನ್ ಅರ್ಥ ಆಯ್ತು ಅನ್ಸತ್ತೆ. ನೀನ್ ಊಟ ಮಾಡದೇ ಇರೋದನ್ನ ಸರ್ವೆಂಟ್ಸ್ ಕೇಳಿದ್ಯಾ? ಇಲ್ಲ ಹೀಗೆ ಹಸ್ವಿಂದ ಸಾಯ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳಿದ್ಲು. ತಕ್ಷಣ ಸಾಮ್ರಾಟ್, ನನ್ನ ಬಗ್ಗೆ ನೀನ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ ಅಂತ ಅಣಗಿಸ್ತಾ. ಏನು ಚಿಂತೆನಾ? ಅದು ನಿನ್ ಬಗ್ಗೆ? ನೋ ಚಾನ್ಸ್. ನೀನ್ ಸತ್ರು ನನ್ಗೆ ಯಾವ ಲಾಸೂ ಇಲ್ಲ. ಆದ್ರೆ ನಾನ್ ಬಯಸೋದು ನೀನ್ ನನ್ನ ಲೈಫಿಂದ ದೂರ ಇರ್ಲಿ ಅಂತ ಅಷ್ಟೇ. ಈ ಪ್ರಪಂಚದಿಂದನೇ ದೂರ ಹೋಗ್ಲಿ ಅಂತಲ್ಲ. ಎದ್ಬಾ ನನ್ ಜೊತೆ ಅಂತ ಹೇಳಿ ಬೆಡ್ಡಿಂದ ಎದ್ಲು. ಸಾಮ್ರಾಟ್ಗೆ ಅವಳು ತನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಆಶ್ಚರ್ಯ ಆಯ್ತು. ಮಿಸ್ ಕಾಡ್ದೆ ಅವಳನ್ನೇ ನೋಡ್ತಾ ಇದ್ದ. ನಿನ್ಗೆ ಹೇಳಿದ್ದು ಎದ್ಬಾ. ಸಾನ್ಯಾ ಗದರುತ್ತಿದ್ದಂಗೆ ಸಾಮ್ರಾಟ್ ಅವಳ ಹಿಂದೆನೆ ಹೊರಟ. ಸಾನ್ಯಾ ಅಲ್ಲಿಂದ ಹೊರಡೋಕ್ಕೂ ಮುಂಚೆ 15 ಮಿನಿಟ್ಸ್ ಅಷ್ಟೇ, ಅದಕ್ಕಿಂತ ಒಂದೇ ಒಂದು ನಿಮಿಷ ಲೇಟ್ ಆದ್ರೂ ಒಬ್ಬ ಅಮಾಯಕನ್ನ ಹಸ್ವಿಂದ ನರಳಿ ಸಾಯೋ ಹಾಗೆ ಮಾಡಿದಿರ ಅನ್ನೋ ಕೇಸ್ ಮೇಲೆ ಜೈಲಿಗೆ ಕಳಿಸ್ಬಿಡ್ತೀನಿ, ಮೈಂಡ್ ಇಟ್ ಅಂತ ಅನ್ಕೊಂಡು ಡೈನಿಂಗ್ ಟೇಬಲ್ ಕಡೆ ಹೋದ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸಾನ್ಯಾ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ಲು. ಬಟ್ ಸಾಮ್ರಾಟ್ ಇನ್ನೂ ಮಲ್ಕೊಂಡೇ ಇದ್ದ. ನಿನ್ನೆ ರಾತ್ರಿ ಸರ್ವೆಂಟ್ಸ್ ಅಡ್ಗೆ ಮಾಡಿ ಬಡಿಸೋದು 1 ಅವರ್ ಲೇಟ್ ಆಗಿತ್ತು. ಹಾಗಾಗಿ ಅವನು ಮಲ್ಕೊಳ್ಳೋಕ್ಕೂ ತಡ ಆಗಿತ್ತು. ಅವನು ಸರ್ವೆಂಟ್ಸ್ ಲೇಟ್ ಮಾಡಿದ್ರ ಬಗ್ಗೆ ಸಾನ್ಯಾ ಹತ್ರ ಕಂಪ್ಲೇಂಟ್ ಮಾಡಬಹುದಿತ್ತು. ಆದ್ರೆ ಹಾಗೆ ಮಾಡಿರ್ಲಿಲ್ಲ. ಸಾಮ್ರಾಟ್ಗೆ ಎಚ್ಚರ ಆಗೋ ಅಷ್ಟೊತ್ತಿಗೆ ಸಾನ್ಯಾ ಕಾಸ್ಟ್ಲಿ ಫಾರ್ಮಲ್ಸ್ ಹಾಕೊಂಡು ರೆಡಿ ಆಗ್ತಾ ಇದ್ಲು. ಸಾಮ್ರಾಟ್ ಕಳಿಸ್ತಾ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ದ. ಸಾನ್ಯಾ ಮೇಕಪ್ ಸರಿ ಮಾಡ್ಕೊಳ್ತಾ, ನಿನ್ಗಿದು ಗುಡ್ ಮಾರ್ನಿಂಗೇ ಇರ್ಬಹುದು, ಆದ್ರೆ ನನ್ಗಲ್ಲ. ಜವಾಬ್ದಾರಿ ಇರೋ ಗಂಡಸು ಎದ್ದೋಳ ಟೈಮ್ ಆಯ್ತು. ಕರ್ಮ. ಸಾಮ್ರಾಟ್ಗೆ ಅವಳ ಜೊತೆ ವಾದ ಮಾಡೋದಕ್ಕೆ ಟೈಮ್ ಇರ್ಲಿಲ್ಲ. ಆಫೀಸಿಗೆ ಲೇಟ್ ಆಗ್ತಿದ್ದಿದ್ರಿಂದ ಎದ್ದು ವಾಶ್ರೂಮ್ ಕಡೆ ಹೋದ. ಬೇಗ ಫ್ರೆಶ್ ಅಪ್ ಆಗಿ ಅರ್ಜೆಂಟಲ್ಲೇ ರೆಡಿಯಾಗಿ ರೂಮಿಂದ ಆಚೆ ಬಂದ. ಡೈನಿಂಗ್ ಟೇಬಲ್ ಅಲ್ಲಿ ಮನೆಯವರೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಕೂತಿದ್ರು. ಸಾಮ್ರಾಟ್ಗೆ ತಾನು ಫ್ಯಾಮಿಲಿ ಜೊತೆ ಕೂತು ಬ್ರೇಕ್ಫಾಸ್ಟ್ ಮಾಡ್ಬೋದಲ್ಲ ಅಂತ ಖುಷಿ ಆಯ್ತು. ಇವತ್ತು ಸರ್ಪ್ರೈಸಿಂಗ್ಲಿ ಸೂರಜ್ ಕೂಡ ಅಲ್ಲೇ ಇದ್ದ. ಅವನು ಸಾಮ್ರಾಟ್ನ ನೋಡ್ತಿದ್ದಂಗೆ ವ್ಯಂಗ್ಯವಾಗಿ, ಓ ನಮ್ ಭಾವ ಕೂಡ ಬಂದಿದ್ದಾರೆ ಅಂತಂದ. ಸಾಮ್ರಾಟ್ಗೆ ಅವನ್ ಮಾತಲ್ಲಿರೋ ವ್ಯಂಗ್ಯ ಅರ್ಥ ಆದ್ರೂ ಕೂಡ ಏನು ರಿಯಾಕ್ಟ್ ಮಾಡ್ದೆ ಡೈನಿಂಗ್ ಟೇಬಲ್ ಹತ್ರ ಬಂದು ಗುಡ್ ಮಾರ್ನಿಂಗ್ ಅಂತ ಎಲ್ರಿಗೂ ವಿಶ್ ಮಾಡ್ದ. ಗುಡ್ ಮಾರ್ನಿಂಗ್ ಅಂತ ಎಲ್ರೂ ಗೊಣಗುದ್ರು. ಸೂರಜ್ ಸಾಮ್ರಾಟ್ನೆ ಮೇಲಿಂದ ಕೆಳಗ್ ನೋಡ್ತಾ, ಏನ್ ವಿಷಯ ಸಾಮ್ರಾಟ್? ಮಾವನ್ ಮನೆಗ್ ಬಂದ್ಮೇಲೆ ನಿನ್ ಗೆಟಪ್ಪೇ ಚೇಂಜ್ ಆಗೋಗಿದೆ. ಮೋರಿ ಪಕ್ಕದಲ್ಲಿದ್ದ ನಿನ್ ಗುಜ್ರಿ ಮನೆಯಲ್ಲಿ, ಈ ಬಂಗ್ಲೆಯಲ್ಲಿ ಫುಲ್ ಎಂಜಾಯ್ ಮಾಡ್ತಿದ್ಯಾ ಅಲ್ವಾ? ಏನ್ ಸಾನ್ಯಾ, ನೀನ್ ಅವನಿಗೆ ಸೂಟ್ ಬೇರೆ ಕೊಡ್ಸಿದ್ಯಾ ಅಂತ ಅಣಗಿಸ್ತಾ. ಅದನ್ ಕೇಳಿ ಸಾನ್ಯಾಗೆ ಪಿತ್ತ ನೆತ್ತಿಗೇರ್ತು. ನಿಜ ಹೇಳ್ಬೇಕು ಅಂದ್ರೆ ಅವಳು ಸಾಮ್ರಾಟ್ಗಿಂತ ಸೂರಜ್ನೇ ಜಾಸ್ತಿ ಹೇಟ್ ಮಾಡ್ತಾ ಇದ್ಲು. ತಾತ, ನಮ್ಮಿಬ್ರಿಗೂ ಆಫೀಸಿಗೆ ಲೇಟ್ ಆಗ್ತಿದೆ, ಹೊರಡ್ತೀವಿ ಅಂತಂದ್ಲು. ನಮ್ಮಿಬ್ರಿಗೂ ಅಂತ ಹೇಳಿದ್ ಕೇಳಿ ಸಾಮ್ರಾಟ್ಗೆ ಸರ್ಪ್ರೈಸ್ ಆಯ್ತು. ಅವನು ಗರ ಬಡ್ದೊಂಥರ ಸಾನ್ಯನೇ ನೋಡ್ತಾ ಇದ್ದ. ಅಷ್ಟರಲ್ಲಿ ಅವಳೇ ಸಾಮ್ರಾಟ್ ಕಡೆ ತಿರುಗಿ ಹೊರಡೋಣ್ವಾ ಅಂದ್ಲು.
ಸಾಮ್ರಾಟ್ ಸರಿ ಅಂತ ತಲೆ ಆಡಿಸಿ ಅವಳ ಜೊತೆ ಹೊರಗಡೆ ಬಂದ. ಕಾರ್ ಹತ್ರ ಹೋಗ್ತಿದ್ದ ಸಾನ್ಯಾ ಸಾಮ್ರಾಟ್ ಕಡೆ ತಿರುಗಿ, ನೋಡು, ನಾನಿವತ್ತು ಎಲ್ರ ಮುಂದೆ ನಿನ್ನನ್ನು ಸೇವ್ ಮಾಡಿದ್ದೀನಿ, ಹಾಗಂತ ನೀನೇನು ನನಗೆ ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ನನ್ನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ನಿನ್ನನ್ನು ಸೇವ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಂ, ಇವತ್ತು ನನ್ನ ಜೊತೆನೇ ಕಾರಲ್ಲಿ ಬಾ, ನಿನ್ನ ಆಫೀಸ್ಗೆ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಹೇಳಿದ್ಲು. ಅದನ್ನು ಕೇಳಿ ಸಾಮ್ರಾಟ್ಗೆ ಕಾಲ್ ಕೆಳಗಿನ ಭೂಮಿ ಕುಸ್ತು ಬಿದ್ದಂಗಾಯ್ತು. ಸಾಮ್ರಾಟ್ ಖುಷಿಯಿಂದನೇ ಕಾರ್ ಹತ್ತು ಕೂತ್ಕೊಂಡ. ಇವತ್ತು ಸಾಮ್ರಾಟ್ ಯೂಶುವಲ್ ಟೈಮ್ಗಿಂತ ಬೇಗನೆ ಆಫೀಸಿಗೆ ಬಂದಿದ್ದ. ಆದ್ರೂ ಅವನ್ ಬೆನ್ನ ಹಿಂದೆ ಗುಸು ನಿಂತಿರ್ಲಿಲ್ಲ. ಮ್ಯಾನೇಜರ್ ಸಾಮ್ರಾಟ್ಗೆ ಏನ್ ಮಾಡ್ಬೋದು ಅನ್ನೋ ಡಿಸ್ಕಷನ್ ಭರ್ಜರಿ ಆಗಿತ್ತು. ಸಾಮ್ರಾಟ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ಸೀದಾ ಲಿಫ್ಟ್ ಹತ್ರ ಹೋಗಿ ನಿಂತ್ಕೊಂಡ. ನೋಡಿದ್ರೆ ಲಿಫ್ಟ್ ಆಲ್ರೆಡಿ ಫಿಲ್ ಆಗಿತ್ತು. ಇನ್ನೇನ್ ಲಿಫ್ಟ್ ಡೋರ್ ಕ್ಲೋಸ್ ಆಗ್ಬೇಕು ಅನ್ನೋ ಅಷ್ಟರಲ್ಲಿ ಅವನು ಜಾಗ ಮಾಡ್ಕೊಂಡು ಒಳಗಡೆ ಹೋಗಿ ನಿಂತ್ಕೊಂಡ. ತಕ್ಷಣ ಹಿಂದೆಯಿಂದ ಯಾರೋ ಒಬ್ಬ ಅವನ್ ಧೈರ್ಯ ನೋಡು ಅಂತ ಪಿಸ್ಗುಡ್ತ. ಅದಕ್ಕೆ ಇನ್ನೊಬ್ಬ ಏನೋ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲೇ ಇದ್ದ ಜೆನ್ನಿ, ಗುಡ್ ಮಾರ್ನಿಂಗ್ ಸಾಮ್ರಾಟ್, ಹೌ ವಾಸ್ ಯುವರ್ ಡೇ ಅಂತ ಹೇಳಿದ್ ಕೇಳಿಸ್ತು. ಸಾಮ್ರಾಟ್ ಹಿಂದೆ ತಿರುಗಿ ನೋಡಿದಾಗ ಜೆನ್ನಿ ಹಲ್ಕಿರಿತಾ ನಿಂತಿದ್ಲು. ಯಾ ಗ್ರೇಟ್, ಹೌ ವಾಸ್ ಯುವರ್ ಡೇ ಜೆನ್ನಿ? ಗುಡ್ ಸಾಮ್ರಾಟ್ ಅಂತ ಜೆನ್ನಿ ಇನ್ನೂ ವೈಟ್ ಸ್ಮೈಲ್ ಕೊಟ್ಲು. 2 ನಿಮಿಷದ ನಂತರ ಲಿಫ್ಟ್ ಡೋರ್ ಓಪನ್ ಆಯ್ತು. ಸಾಮ್ರಾಟ್ ನೇರವಾಗಿ ಅವನ ಕ್ಯಾಬಿನ್ ಕಡೆ ಹೊರಟ. ಇನ್ನೇನ್ ಚೇರಲ್ಲಿ ಕೂತ್ಕೋಬೇಕು, ಅದೇ ಟೈಮ್ಗೆ ಫೋನ್ ರಿಂಗ್ ಆಯ್ತು. ಯಾರಪ್ಪ ಬೆಳಿಗ್ಗೆನೆ ಕಾಲ್ ಮಾಡ್ತಿರೋದು ಅನ್ಕೊಳ್ತಾನೆ ಕಾಲ್ ಪಿಕ್ ಮಾಡ್ದ. ಹಲೋ, ಯಾರು ಅಂದ. ಆ ಕಡೆಯಿಂದ ಒಬ್ಬ ರೂಡ್ ವಾಯ್ಸಲ್ಲಿ, ನಾನು ಏಕೆ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜರ್, ಇವಾಗ್ಲೇ ನನ್ನ ಕ್ಯಾಬಿನಿಗೆ ಬಾ ರೈಟ್ ನಾವ್ ಅಂತ ಹೇಳಿ ಸಾಮ್ರಾಟ್ ಉತ್ತರಕ್ಕೂ ಕಾಯ್ದೆ ಕಾಲ್ ಕಟ್ ಮಾಡ್ದ. ಸಾಮ್ರಾಟ್ ಎದ್ದು ಮ್ಯಾನೇಜರ್ ಕ್ಯಾಬಿನ್ ಕಡೆ ಹೋದ. ನಿಧಾನಕ್ಕೆ ಡೋರ್ ನಾಕ್ ಮಾಡಿ, ಹೆಲೋ ಸರ್, ಐ ಆಮ್ ಸಾಮ್ರಾಟ್, ಆಗ್ಲೇ ನಾನು ಅಂತ ಅವನು ಏನೋ ಹೇಳೋದಕ್ಕೆ ಹೊರಟಿದ್ದ. ಅಷ್ಟರಲ್ಲಿ ಒಳಗಡೆಯಿಂದ ಒಂದು ಹುಡುಗಿ ವಾಯ್ಸ್ ಕೇಳಿಸ್ತು. ನೀನ್ ಏನೇ ಹೇಳೋದಿದ್ರು ಒಳಗ್ ಬಂದು ಹೇಳು. ಸಾಮ್ರಾಟ್ ಒಳಗ್ ಬಂದು ನೋಡಿದ್ರೆ ಮ್ಯಾನೇಜರ್ ಪಕ್ಕದಲ್ಲಿ ಕಾಮಿನಿ ನಿಂತಿದ್ಲು. ಅವಳು ಮ್ಯಾನೇಜರ್ನ ಪರ್ಸನಲ್ ಸೆಕ್ರೆಟರಿ ಅನ್ನೋದನ್ನ ಸಾಮ್ರಾಟ್ ಅರ್ಥ ಮಾಡ್ಕೊಂಡ. ಕಾಮಿನಿ ಕಣ್ಣಲ್ಲೇ ದೌಲತ್ ತೋರಿಸ್ತಾ ಇದ್ಲು. ಅದನ್ನ ನೋಡಿದ ಸಾಮ್ರಾಟ್, ಒಂದ್ ವೇಳೆ ನಾನೇ ಟೈಗರ್ ಅಂತ ಗೊತ್ತಾದ್ರೆ ಅವಳ ರಿಯಾಕ್ಷನ್ ಹೇಗಿರ್ಬೋದು ಅಂತ ನೆನೆಸ್ಕೊಂಡು ಒಳಗಡೆನೆ ನಗ್ದ. ಆಮೇಲೆ ಅವಳನ್ನ ಇಗ್ನೋರ್ ಮಾಡಿ ಮ್ಯಾನೇಜರ್ ಕಡೆ ನೋಡ್ತಾ, ಗುಡ್ ಮಾರ್ನಿಂಗ್ ಸರ್ ಅಂತ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಹೇಳ್ದ. ಆ ಮ್ಯಾನೇಜರ್ ಕೆಕ್ಕರ್ಸ್ಕೊಂಡು ಅವನನ್ನೇ ನೋಡ್ತಾ, ಈ ಫಾರ್ಮಾಲಿಟೀಸ್ ಎಲ್ಲ ನನಗೆ ಇಷ್ಟ ಆಗಲ್ಲ, ನಾನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನೀನು ಈ ಕಂಪ್ನಿ ಬಗ್ಗೆ ಏನು ಅನ್ಕೊಂಡಿದ್ಯಾ? ಮೋಜು ಮಸ್ತಿ ಮಾಡೋದಕ್ಕೆ ಅಂತ ನಾವು ಈ ಕಂಪ್ನಿ ಸ್ಟಾರ್ಟ್ ಮಾಡಿದೀವಿ ಅಂತನಾ? ಸಾಮ್ರಾಟ್ಗೆ ಇವ್ರು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಪಾಪಚ್ಚಿ ಥರ ಮುಖ ಮಾಡ್ಕೊಂಡು, ಸರ್ ನೀವ್ ಏನು ಹೇಳ್ತಿದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ ಅಂದ. ಸರಿ, ಅರ್ಥ ಮಾಡಿಸ್ತೀನಿ ಅಂತ ಹೇಳಿ ಮ್ಯಾನೇಜರ್ ಡ್ರಾಯರಿಂದ ಒಂದು ಎನ್ವಲಾಪ್ ತೆಗೆದು ಅವನ ಕೈ ಕೊಟ್ಟ. ಸಾಮ್ರಾಟ್ ಅದನ್ನ ಓದಿ ಫುಲ್ ಶಾಕಲ್ಲಿ, ಸರ್ ಏನಿದು, ನನ್ನನ್ನ ಕೆಲ್ಸದಿಂದ ತೆಗ್ದು ಹಾಕಿದ್ದೀರಾ ಅಂತ ಕೇಳ್ದ. ಮ್ಯಾನೇಜರ್ ವ್ಯಂಗ್ಯವಾಗಿ ನಗ್ತಾ, ಪರವಾಗಿಲ್ವೇ, ನಿನಗೂ ಓದೋದಕ್ಕೆ ಬರುತ್ತೆ ಅಂತ ಆಯ್ತು. ನಾನೇ ನಿನ್ಗೆ ಅದನ್ನು ಓದ್ ಹೇಳ್ಬೇಕೇನೋ ಅನ್ಕೊಂಡಿದ್ದೆ. ನೋಡು ಸಾಮ್ರಾಟ್, ನೀನು ಈ ಆಫೀಸ್ನಲ್ಲಿ ನೀನ್ ಲಿಮಿಟ್ ಕ್ರಾಸ್ ಮಾಡಿ ಬಿಹೇವ್ ಮಾಡ್ತಿದ್ಯಾ. ದಟ್ಸ್ ವೈ ಐ ಹ್ಯಾವ್ ಟು ಎಕ್ಸ್ಪೆಲ್ ಯು. ಅಕ್ರಮ್ ಅವ್ರಿಗೆ ವಿಷಯ ಗೊತ್ತಾ? ಸಾಮ್ರಾಟ್ ತಕ್ಷಣ ಕೇಳ್ದ. ಅವನ ಬಾಯಿಂದ ಅಕ್ರಮ್ ಹೆಸರು ಕೇಳ್ತಿದ್ದಂಗೆ ಮ್ಯಾನೇಜರ್ ಫುಲ್ ಶಾಕ್ ಆಗೋದ. ಹಾಗಾದ್ರೆ ಈ ಲೆಟರ್ ಬಗ್ಗೆ ಅಕ್ರಮ್ಗೆ ಗೊತ್ತಾದ್ರೆ ಏನಾಗ್ಬಹುದು? ಸಾನ್ಯಾ ಸಾಮ್ರಾಟ್ ಬಗ್ಗೆ ಅಷ್ಟೊಂದು ಕಾಳಜಿ ತೋರಿಸಿರೋದು ಯಾಕೆ? ಮುಂದಿನ ಎಪಿಸೋಡ್ ನಲ್ಲಿ ಇದಕ್ಕೆಲ್ಲ ಉತ್ತರ ಇದೆ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.